ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ಬೇಡಿಕೊಳ್ಳುವವರಿಗೆ ಕೊರತೆಯಿಲ್ಲ. ಅದಕ್ಕೆ ಆಧಾರ ವಾಕ್ಯ ಕೀರ್ತನೆಗಳ ಗ್ರಂಥ 34:10 ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರೆಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ಇಲ್ಲಿ ಓದಿದ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ, ದೇವರಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲೆಗೂ ಕಡಿಮೆ ಇರುವುದಿಲ್ಲ ಅಂತೆ. ನಿಮ್ಮ ಜೀವಿತದಲ್ಲಿ ಯಾವುದೋ ಒಂದು ಬಿಡುಗಡೆಗಾಗಿ ಅಥವಾ ಯಾವುದೋ ಒಂದು ಕಾರ್ಯಗಳಿಗಾಗಿ ನೀವು ಬೇಡುತ್ತಿರಬಹುದು. ಸ್ತೋತ್ರ. ಒಂದು ವೇಳೆ ನಿಮ್ಮ ರೋಗ, ಕಳವಳ, ಸಾಲ, ಚಿಂತೆ, ವ್ಯಾಪಾರ, ಹೋರಾಟ, ಸೇವೆ, ಉಪದ್ರವ ಯಾವ ಕಾರ್ಯವಾಗಿದ್ದರೂ ಸರಿ, ನೀವು ಬೇಡಿಕೊಳ್ಳುವುದಾದರೆ ನಿಮ್ಮ ಜೀವಿತದಲ್ಲಿ ಯಾವ ಮೇಲಿಗೂ ಕಡಿಮೆ ಇರುವುದಿಲ್ಲ. ನಿಮ್ಮ ಜೀವಿತವನ್ನು ದೇವರು ಆಶೀರ್ವದಿಸಿ ನಿಮ್ಮ ಎಲ್ಲ ಕೊರತೆಗಳನ್ನು ನೀಗಿಸಿ ಅದ್ಭುತವಾಗಿ ದೇವರು ನಿಮ್ಮನ್ನು ನಡೆಸಲಿಕ್ಕಿದ್ದಾರೆ. ಅದು ಮಾತ್ರವಲ್ಲ, ದೇವರು ತನ್ನ ಮಕ್ಕಳಿಗೆ ಯಾವಾಗಲೂ ಅತ್ಯುತ್ತಮವಾದದ್ದನ್ನೇ ಕೊಡುತ್ತಾರೆ. ಈ ವಾಕ್ಯಗಳ ಅನುಸಾರವಾಗಿ ನೀವು ದೇವ ಭಕ್ತಿಯಿಂದ ತುಂಬಲ್ಪಟ್ಟು ದೇವರನ್ನೇ ನಂಬುವುದಾದರೆ ನಿಮಗೆ ಯಾವ ಮೇಲಿಗೂ ಕೊರತೆ ಇರುವುದಿಲ್ಲ. ಕಾನಾ ಊರಿನಲ್ಲಿ ದ್ರಾಕ್ಷಾರಸದ ಕೊರತೆಯನ್ನು ನೀಗಿಸಿದ ದೇವರು 5 ರೊಟ್ಟಿ 2 ಮೀನುಗಳಿಂದ ಅದ್ಭುತವನ್ನು ಮಾಡಿ ಜನರ ಹಸಿವೆಯನ್ನು ನೀಗಿಸಿದ ದೇವರು ಇವತ್ತು ನಿಮ್ಮ ಜೀವಿತದಲ್ಲಿ ಸಹ ಮೇಲುಗಳನ್ನು ಮಾಡಲಿಕ್ಕಿದ್ದಾರೆ, ಕೊರತೆಗಳನ್ನು ನೀಗಿಸಲಿಕ್ಕಿದ್ದಾರೆ, ಒಂದು ಅದ್ಭುತವನ್ನು ಮಾಡಲಿಕ್ಕಿದ್ದಾರೆ. ಆದರೆ ನೀನೇನು ಮಾಡಬೇಕು? ದೇವ ಸಮ್ಮುಖದಲ್ಲಿ ಬೇಡಿಕೊಳ್ಳಬೇಕು, ಮೊರೆ ಇಡಬೇಕು. ಯಾರು ಬೇಡಿಕೊಳ್ಳುತ್ತಾರೋ ಅವರ ಜೀವಿತದಲ್ಲಿ ಮೇಲಿಗೆ ಕಡಿಮೆ ಇರುವುದಿಲ್ಲ. ಹಾಗಾದರೆ ನಿಮ್ಮ ಜೀವಿತದಲ್ಲಿ ದೇವರನ್ನು ಬೇಡಿಕೊಳ್ಳ್ರಿ, ಕರ್ತನು ಮೇಲುಗಳಿಂದ ನಿಮ್ಮನ್ನು ತುಂಬಿಸುತ್ತಾರೆ. ಒಂದು ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಂದು ಕುಟುಂಬ, ಆ ಕುಟುಂಬದಲ್ಲಿ ಹೆಂಡತಿ ಎಲ್ಲ ಕಾರ್ಯಗಳನ್ನು ನೋಡುತ್ತಾ ಇದ್ದರು. ಆ ಕುಟುಂಬದಲ್ಲಿ ಗಂಡ ಇದ್ದ, ಕೆಲಸಕ್ಕೆ ಹೋಗುತ್ತಿರಲಿಲ್ಲ, ಹೋದರೂ ಕೂಡ ಆ ಹಣವನ್ನು ಮನೆಗೆ ಕೊಡುತ್ತಿರಲಿಲ್ಲ. ಈ ವಿಧವಾಗಿ ವ್ಯರ್ಥವಾದ ಒಂದು ಜೀವಿತವನ್ನು ಮಾಡ್ತಾ ಇದ್ದರು. ಅದರ ನಿಮಿತ್ತವಾಗಿ ಕುಟುಂಬದಲ್ಲಿ ಅನೇಕ ಸಾಲಗಳು ಬಂದವು, ಬಾಧೆಗಳು ಬಂದವು. ಆದರೆ ಈ ಸಹೋದರಿ ಏನು ಮಾಡಿದ್ಲೆ ಗೊತ್ತಾ? ಪ್ರತಿ ದಿವಸ, ಎಸಪ್ಪ, ನಿನ್ನನ್ನು ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕೊರತೆ ಇಲ್ಲ ಎಂಬುದಾಗಿ ಹೇಳಿದ್ದೀರಾ. ಆದರೆ ನಮ್ಮ ಜೀವಿತ ಕೊರತೆಯಲ್ಲಿದೆಯಪ್ಪ, ನನ್ನ ಗಂಡ ಕೂಡ ಸರಿಯಾಗಿ ಕಾರ್ಯಗಳನ್ನು ನೋಡುತ್ತಾ ಇಲ್ಲ, ನೀವೇ ಒಂದು ಅದ್ಭುತವನ್ನು ಮಾಡಬೇಕು, ನಮ್ಮ ಜೀವಿತದಲ್ಲಿ ಈ ಕಷ್ಟ ನಷ್ಟಗಳನ್ನು ನೀಗಿಸಿರಪ್ಪ ಎಂಬುದಾಗಿ ಪ್ರತಿ ದಿವಸ ಬೇಡಿಕೊಳ್ಳುತ್ತಾ ಇದ್ಲಂತೆ. ಅವಳ ಶ್ರದ್ಧೆಯ, ಅವಳ ನಂಬಿಕೆಯ ಪ್ರಾರ್ಥನೆಯನ್ನು ಲಾಲಿಸಿದ ದೇವರು ಕ್ರಮೇಣ ಅವಳ ಗಂಡನನ್ನು ಬದಲಾಯಿಸಿದರು. ಅವರ ಎಲ್ಲ ವರಮಾನ ಹೆಚ್ಚಲಿಕ್ಕೆ ಸ್ಟಾರ್ಟ್ ಆಯಿತು, ಸಾಲಗಳು ತೀರಿ ಹೋಗಲಿಕ್ಕೆ ಸ್ಟಾರ್ಟ್ ಆಯಿತು. ಅವರ ಜೀವಿತದಲ್ಲಿ ದೇವರು ಎದುರು ನೋಡುವುದಕ್ಕಿಂತ ಹೆಚ್ಚಾಗಿ ಆ ಕುಟುಂಬವನ್ನು ಮೇಲುಗಳಿಂದ ತುಂಬಿಸಿದರು. ಆ ಕುಟುಂಬದಲ್ಲಿದ್ದಂಥ ಎಲ್ಲ ಸಮಸ್ಯೆಗಳು ಒಂದರ ಮೇಲೆ ಎಲ್ಲ ಒಂದರಂತೆ ಮಾಯವಾಗಿ ಬಿಟ್ಟಿತು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ದೇವರು ಮಾರ್ಪಡದ ದೇವರು, ನಿನ್ನೆ ಇದ್ದ ಹಾಗೆ ನಿರಂತರವೂ ಹಾಗೇ ಇರುವಂಥ ದೇವರು ಅವರ ಕುಟುಂಬದಲ್ಲಿ ಒಂದು ಅದ್ಭುತವನ್ನು ಮಾಡಿರುವುದಾದರೆ ನಿಮ್ಮ ಜೀವಿತದಲ್ಲಿ ಸಹ ಒಂದು ಮೇಲನ್ನು ಮಾಡಲಿಕ್ಕಿದ್ದಾರೆ. ನೀವು ಸಹ ಕರ್ತನ ಸಮ್ಮುಖದಲ್ಲಿ ಬೇಡಿಕೊಳ್ಳ್ರಿ, ಕರ್ತನ ವಚನವನ್ನು, ಈ ವಾಗ್ದಾನವನ್ನು ಹೇಳ್ರಿ. ಸ್ವಾಮಿ, ನೀವು ಹೇಳಿದ್ದೀರಾ, ನಿಮ್ಮನ್ನು ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕೊರತೆ ಇರುವುದಿಲ್ಲ ಎಂಬುದಾಗಿ. ಅದರಂತೆ ನನ್ನ ಜೀವಿತದಲ್ಲಿ ಕೊರತೆಗಳನ್ನು ನೀಗಿಸ್ರಿ, ಒಂದು ಅದ್ಭುತವನ್ನು ಮಾಡಿರಿ ಎಂಬುದಾಗಿ ಪ್ರಾರ್ಥನೆ ಮಾಡಿರಿ. ನಿಶ್ಚಯವಾಗಿ ದೇವರು ಅದ್ಭುತವನ್ನು ಮಾಡುವರು. ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥಿಸೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನೀವು ಮೇಲುಗಳನ್ನು ಮಾಡುವ ದೇವರು, ಅದ್ಭುತವನ್ನು ಮಾಡುವಂಥ ದೇವರು. ನಿಮ್ಮನ್ನು ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ ಸ್ವಾಮಿ. ಅನುದಿನವೂ ನಿಮ್ಮ ಮುಖವನ್ನು ಹುಡುಕುವಂತೆ ಕಷ್ಟಗಳು, ನಷ್ಟಗಳು, ಸಾಲಗಳು, ಬಾಧೆಗಳು ಬರುವಾಗ ಮನುಷ್ಯರ ಬಳಿ ಹೋಗದೆ ಅಲ್ಲಿ ಇಲ್ಲಿ ಜನರ ಸಹಾಯಕ್ಕಾಗಿ
ಹುಡುಕದೆ ನಿಮ್ಮ ಬಳಿಯಲ್ಲಿ ಬೇಡಿಕೊಂಡು ದೇವರೇ ನನ್ನ ಲೈಫಲ್ಲಿರುವಂಥ ಎಲ್ಲ ಬಾಧೆಗಳಿಂದ ಒಂದು ಬಿಡುಗಡೆಯನ್ನು ಹೊಂದಿಕೊಳ್ಳುವಂತೆ ಸಹಾಯ ಮಾಡಿರಿ. ಈ ವಿಡಿಯೋ ವಾಚ್ ಮಾಡ್ತಿರೋ ಪ್ರತಿಯೊಬ್ಬರ ಜೀವಿತದಲ್ಲಿ ಅದ್ಭುತ ನಡೆಯಲಿ. ಅವರ ಲೈಫಲ್ಲಿ ಕಾಣಿಸಲ್ಪಡುವಂಥ ಎಲ್ಲ ಬಾಧೆಗಳು ನೀಗಿ ಹೋಗಲಿ ಸ್ವಾಮಿ. ನಿನ್ನ ಜನರನ್ನು ಆಶೀರ್ವದಿಸ್ರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್ ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ಅವರ ಸಮ್ಮುಖದಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲೆಗೂ ಕೊರತೆ ಇರುವುದಿಲ್ಲ. ಅನೇಕರು ಈ ಸೇವೆಗಾಗಿ ಪ್ರಾರ್ಥಿಸ್ತಾ ಇದ್ದೀರಾ. ಈ ಸೇವೆಗಾಗಿ ನಿಮ್ಮ ಅಮೂಲ್ಯವಾದ ಕಾಣಿಕೆಗಳನ್ನು ಬಿತ್ತುತ್ತಾ ಇದ್ದೀರಾ. ಕರ್ತನು ಒಂದಕ್ಕೂ ಕೊರತೆ ಇಲ್ಲದ ಹಾಗೆ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿಕ್ಕಿದ್ದಾರೆ. ನಿಮಗಾಗಿ ನಾನು ಯಾವಾಗಲೂ ಪ್ರಾರ್ಥಿಸ್ತಾ ಇದ್ದಾನೆ. ಇನ್ನೂ ಅನೇಕ ಮೇಲುಗಳಿಂದ ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.